ಇಲಾಖೆಯಲ್ಲಿ ಸುಮಾರು 80,000 ಖಾಲಿ ಹುದ್ದೆ ಇದೆ. ಈ ಒಂದು PSTR, HSTR ಮತ್ತು GPSTR, PU ಲೆಕ್ಚರರ್ ಇರ್ಬೋದು, ದೈಹಿಕ ಶಿಕ್ಷಕರದು ಮತ್ತು ಕಂಪ್ಯೂಟರ್ ಟೀಚರ್ಸು, ಸಂಗೀತ ಟೀಚರ್ಸು, ಪ್ರತಿಯೊಂದು ನೋಟಿಫಿಕೇಶನ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರೆಷರ್ ಆಗ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಅಂದರೆ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ PSTR ಮತ್ತು ನಾನ್ ಕಲ್ಯಾಣ ಕರ್ನಾಟಕದ್ದು PSTR ನೋಟಿಫಿಕೇಶನ್ಸು ಮಾಡೋದೇ ಇಲ್ಲ ಅಂತ ಹೇಳ್ತಿದ್ರು. ಅಂದರೆ ಮಾಡಿದ್ರು ನಂಬರ್ ಆಫ್ ವೇಕೆನ್ಸಿ ಕಡಿಮೆ ಇರುತ್ತೆ ಅಂತೇಳಿ ಇವತ್ತು ಬೆಳಗ್ಗೆ ನಾವು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವ್ರಿಗೂ ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದ್ವಿ. ಸುಮಾರು 1 ಗಂಟೆ ಚರ್ಚೆ ಮಾಡಿದ್ವಿ ಅವ್ರ ಹತ್ರ. ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು, ಅವರು ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ವಿಚಾರಗಳನ್ನು ಹೇಳಿ ಬಂದಿದ್ದೀವಿ. ಅಂದರೆ ಏನೇನು ಸಮಸ್ಯೆಗಳಿದ್ದಾವೆ, ನೋಟಿಫಿಕೇಶನ್ಸ್ ಬೇಗ ಮಾಡಿ ಎಲ್ಲ ಇಲಾಖೆಯಿಂದ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಎಲ್ಲ ಹುದ್ದೆಗಳನ್ನು ಅಪ್ ಟು 80% ಏನು ವಿತೌಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ಲೇ ಬೇಕಿಲ್ಲ, ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಾವು ಎಲ್ಲ ಕಲ್ಯಾಣ ಕರ್ನಾಟಕದಲ್ಲಿರುವ MLAಗಳಿರ್ಬೋದು ಮತ್ತು ಮಿನಿಸ್ಟರ್ಸ್ ಇರ್ಬೋದು ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಮತ್ತು ಇವತ್ತು ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಸರ್ ಕೂಡ ಅವ್ರನ್ನೂ ಭೇಟಿ ಮಾಡಿ ಅವ್ರಿಗೆ ಮನವಿ ಕೊಟ್ಟಾಗ ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ನೋಟಿಫಿಕೇಶನ್ ಮಾಡಿಸೋದು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಮತ್ತು ಈ ವಿಚಾರವಾಗಿ PSTR ನೋಟಿಫಿಕೇಶನ್ಸು ಅದರ ನಂತರ ಡಿಪಾರ್ಟ್ಮೆಂಟಿಗೆ ಕಮಿಷನರ್ ಆದಂತಹ ಸುರಾಳ್ಕರ್ ಸರ್ ಹೋಗಿ ಚರ್ಚೆ ಮಾಡಿ ಮೀಟ್ ಮಾಡಿದ್ವಿ. ಅಂದರೆ ಈಗ ಒಂದು 15,000 ಪೋಸ್ಟು ಏನು ಶಿಕ್ಷಕರ ಖಾಲಿ ಹುದ್ದೆಗಳಲ್ಲಿ 15,000 ಪೋಸ್ಟಲ್ಲಿ 5,267 ಪೋಸ್ಟು ಹೆಚ್ಚಿಗೆದಿದೆ. 9,633 ಪೋಸ್ಟು 9,733 ಪೋಸ್ಟು ನಾನ್ ಕಲ್ಯಾಣ ಕರ್ನಾಟಕ ಆಗಿದೆ. ಈ ಒಂದು ಪೋಸ್ಟ್ ಆದಷ್ಟು ಬೇಗ ಫಿಲ್ ಮಾಡಬೇಕು. ಇದನ್ನ ಕಲ್ಯಾಣ ಕರ್ನಾಟಕದಲ್ಲಿರುವ 5,677 ಪೋಸ್ಟು ಡಿವೈಡ್ ಮಾಡಿದ್ದಾರೆ. ಡಿವೈಡ್ ಯಾವ ರೀತಿ ಅಂತಂದರೆ PSTRದು ಸುಮಾರು 4,426 ಪೋಸ್ಟ್ ಏನೋ ಇದನ್ನು ಕಂಪ್ಲೀಟ್ ಡಿವೈಡ್ ಆಗಿದೆ. ಅಂದರೆ ಅದರಲ್ಲಿ GPSTR ಮತ್ತು ಕಂಪ್ಯೂಟರ್ ಟೀಚರ್ಸು, ಫಿಸಿಕಲ್ ಟೀಚರ್ಸು, ಸಂಗೀತ ಟೀಚರ್ ಎಲ್ಲರನ್ನೂ ಡಿವೈಡ್ ಮಾಡಿಕೊಂಡು PSTಗೆ ತುಂಬ ಕಡಿಮೆ ಪೋಸ್ಟ್ ಇದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ವಾಪಸ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ 2 years ಬ್ಯಾಕು ಎಷ್ಟು ಅಪ್ರೂವಲ್ ಆಗಿದೆ ಅಷ್ಟು ಪೋಸ್ಟು PSTR ನೋಟಿಫಿಕೇಶನ್ಸ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಈ ಒಂದು ಅಂದರೆ ಗೌರ್ಮೆಂಟಿಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ಗೆ 15,000 ಪೋಸ್ಟ್ ಬಿಟ್ಟು ಇನ್ನು 3,708 ಪೋಸ್ಟು ಅಪ್ರೂವಲ್ ಕಳಿಸಿದ್ದಾರೆ. ಅದ್ರ ಬಗ್ಗೆನೂ ಫೈಲ್ ನಂಬರ್ ನಾವು ತೊಗೊಂಡಿದ್ದೀವಿ. ಫೈಲ್ ನಂಬರ್ ತೊಗೊಂಡು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ರಿತೇಶ್ ಕುಮಾರ್ ಸರ್ಗೂ ಹೋಗಿ ಭೇಟಿ ಮಾಡಿ ಸುಮಾರು ರಾತ್ರಿ 7:45, 8 ಗಂಟೆ ತನಕ ಅಲ್ಲೇ ಇದ್ದು ಮನವಿ ಕೊಟ್ಟು ಚರ್ಚೆ ಮಾಡಿ ಮಾತಾಡಿದಾಗ ಫೈಲ್ ನಂಬರ್ ಎಲ್ಲ ಕೊಟ್ಟು ವಿತಿನ್ 1 or 2 ಡೇಸಲ್ಲಿ ಸ್ವಲ್ಪ ಅಪ್ರೂವಲ್ ಮಾಡಿ, ಅಂದರೆ 15,000 ಪ್ಲಸ್ 3,708 ಹುದ್ದೆಗಳನ್ನು ಎರಡೂ ಅಪ್ರೂವಲ್ ಮಾಡಿ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರೆ ಕಲ್ಯಾಣ ಕರ್ನಾಟಕದ್ದು ಪೋಸ್ಟು PSTRದು ಪೋಸ್ಟು ಏನು 3,708 ಪೋಸ್ಟ್ ಇದೆ ಅದರಲ್ಲಿ 2,500 ಪೋಸ್ಟು PSTR ಇರುತ್ತೆ. ಅದ್ರ ಜೊತೆಲಿ ಏನು 5,267 ಪೋಸ್ಟ್ ಇದೆ ಅದರಲ್ಲಿ ಸ್ವಲ್ಪ PSTR ವೇಕೆನ್ಸಿ ಇದೆ. ಎರಡೂ ಮರ್ಜ್ ಮಾಡಿದ್ರೆ ಅಟ್ಲೀಸ್ಟ್ ನಿಯರ್ಲಿ 4,000 ತನಕ ಪೋಸ್ಟ್ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಇದಕ್ಕೆ ಎಲ್ಲ ಥರ ಪ್ರೆಷರ್ ಆಗ್ತಾ ಇದ್ದೀವಿ. ಮತ್ತು ಡಿಪಾರ್ಟ್ಮೆಂಟ್ ಇರ್ಬೋದು, ಗೌರ್ಮೆಂಟು ಅಷ್ಟೇ ಇದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ಎಲ್ಲ ಅಪ್ರೂವಲ್ ಮಾಡಿ ವಿತಿನ್ 15 ಡೇಸಲ್ಲಿ ನೋಟಿಫಿಕೇಶನ್ಸ್ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆಯದು ಮತ್ತು ಡಿಪಾರ್ಟ್ಮೆಂಟ್ಗೂ ಒಳ್ಳೆಯದು. ಇಲ್ಲ ಅಂತಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಬಿಡಲ್ಲ. ಯಾಕೆಂದರೆ ನೀವು ಏನು ಮಾತು ಕೊಟ್ಟಿದ್ದೀರಾ ಅದ್ರ ಪ್ರಕಾರ ಅಟ್ಲೀಸ್ಟ್ ಏನು 15,000 ಪ್ಲಸ್ 3,700 ಆಲ್ಮೋಸ್ಟ್ 19,000 ಪೋಸ್ಟು ಶಿಕ್ಷಣ ಇಲಾಖೆಯಿಂದ ಫಿಲ್ ಆಗಬೇಕು. ಮತ್ತು ಇದ್ರ ಜೊತೆ ಇನ್ನೂ ಒಂದು 20,000 ವೇಕೆನ್ಸಿ ಫಿಲ್ ಆಗಬೇಕು. ಇನ್ನೂ ಒಂದು 20,000 ಕಲ್ಯಾಣ ಕರ್ನಾಟಕದಿರ್ಬೋದು, ನಾನ್ ಕಲ್ಯಾಣ ಕರ್ನಾಟಕದಿರ್ಬೋದು ಎಲ್ಲಾವುದು ಪೋಸ್ಟನ್ನ ಇದೇ ವರ್ಷ ಇನ್ನೂ ಒಂದು 20,000 ವೇಕೆನ್ಸಿನ ಫಿಲ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಬಿಡಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಈಗೇನು ವಿದ್ಯಾರ್ಥಿಗಳ ಕೇಳ್ತಾ ಇರೋಂಥದ್ದು ಎಲ್ಲದೂ ಅಷ್ಟೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತ ನಾನು ಮನವಿ ಮಾಡ್ಕೊತೀನಿ. ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಒಂದು ಪೇಷನ್ಸ್ ಆಗಿರಿ. ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ಸ್ ಆಗ್ತೀವಿ. ಯಾವಾಗ ನೀವು ಬರಬೇಕು, ಏನು ಮಾಡಬೇಕಂತ ಚರ್ಚೆ ಮಾಡೋಣ. ಆದಷ್ಟು ಬೇಗ 1 or 2 ಡೇಸಲ್ಲಿ ಗೌರ್ಮೆಂಟ್ ಒಂದು ನಿರ್ಧಾರ ತೊಗೊಬೇಕು. ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಕಳಿಸಿರೋಂಥದ್ದು ಅಷ್ಟು ಅಪ್ರೂವಲ್ ಆಗಿ ಮತ್ತು ಡಿಪಾರ್ಟ್ಮೆಂಟಿಗೆ ಬಂದು ಗೌರ್ಮೆಂಟು ಅಷ್ಟೇ ಏನು ರೋಸ್ಟರ್ ಬಿಂದು ಇರ್ಬೋದು ಅದನ್ನು ಡಿಪಾರ್ಟ್ಮೆಂಟಿಗೆ ಕಳಿಸಿ ಆದಷ್ಟು 1 or 2 ಡೇಸಲ್ಲಿ ಇಮಿಡಿಯೇಟ್ ವಿತಿನ್ 15 ಡೇಸ್ ಈ ಮಂತ್ 25ನೇ ತಾರೀಕು ಒಳಗಡೆ ಎಲ್ಲ ನೋಟಿಫಿಕೇಶನ್ಸ್ ಮಾಡಬೇಕು. ಇಲ್ಲ ಮಾಡಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.